ಗಾಯದಿಲ್ಲ ಗಜೇಂದ್ರಗಢದಾಗ ಅಂದ್ರೆ ಹಿಂಗೆ ಅಡ್ಡಾಡಕ್ಕೆ ಭಾರಿ ಇಷ್ಟ ಆಗತ್ತೆ ನನಗೆ ಗಜೇಂದ್ರಗಢಕ್ಕೆ ಬರೋಕ್ಕೆ. ಯಾಕಂತಂದ್ರೆ ಮೇನ್ ಇಲ್ಲಿ ಇದು ಗುಡ್ಡ ನೆಕ್ಸ್ಟ್ ಲೆವೆಲ್ ಐತೆ ಬೈ. ಆಮೇಲೆ ಇಲ್ಲೆಲ್ಲ ಗ್ರೀನರಿ ಜಾಸ್ತಿ ಐತಿ ಈ ಕಡೆ ಗಜೇಂದ್ರಗಢ ಸುತ್ತಮುತ್ತಲೆಲ್ಲ. ಆಮೇಲೆ ಈಗ ನಾವು ಹೊಂಟಿರೋ ರೋಡು ಇದು ಕಾಳಕಾಲೇಶ್ವರ ದೇವಸ್ಥಾನದ ರೋಡ್ ಇದು. ಆ ಗುಡಿ ಒಂದು ಸ್ಪೆಸಿಫಿಕ್ ಒಂದು ರೀಸನಿಗೆ ಭಾಳ ಫೇಮಸ್ ಐತಿ. ಏನಂತಂದ್ರೆ ಯುಗಾದಿ ಹಿಂದಿನ ದಿನ ಅಲ್ಲಿ ಸುಣ್ಣ ಕಲಿಸಿ ಇಟ್ಟಿರ್ತಾರಂತ. ಆ ಗುಡಿ ಮುಂದೆ ಒಂದು ಸ್ಪೆಸಿಫಿಕ್ ಸ್ಪಾಟ್ ಐತಿ ಮೇಲೆ, ಹಿಂಗೆ ಒಂದು ಗುಡ್ಡದಾಗ ಇಷ್ಟು ಜಾಗ ಐತದ ಒಂದು ಸ್ವಲ್ಪ. ಆ ಗುಡ್ಡ ದೇವರು ತಾನ ಸುಣ್ಣ ಹಚ್ಕೊಂತಂತಂದು ಅಂತಾರೆ. ಪ್ರತಿ ವರ್ಷ ಯಾರು ಏನು ಸುಣ್ಣ ಕಲಿಸಿ ಅಷ್ಟೇ ಇಡ್ತಾರಂತ. ರಾತ್ರಿ ಬೆಳಗನ್ನಷ್ಟಲಿಗೆ ಆ ಸ್ಪಾಟ್ ಏನಿರ್ತತಲ್ಲ ಆ ವೈಟ್ ಕಲರ್ ಹೊಸ ಸುಣ್ಣ ಹಚ್ಚಿದಾರ ಗತಿ ಆಗಿರ್ತದಂತ. ಅದು ದೇವರು ಅದೇನು ಪವಾಡನೋ ಏನೋ ಒಟ್ಟು ಒಂಥರ ಮಿರಾಕಲ್ ಇದ್ದಂಗೆ ಅದು. ಒಂದು ಒಟ್ಟು ಇದು ಕಾಳಕಾಲೇಶ್ವರ ದೇವಸ್ಥಾನ ಎಲ್ಲ ಭಾಳ ಪವರ್ಫುಲ್ಲು ಬಟ್ ಭಾಳ ಫೇಮಸ್ ಐತಿ ಇಲ್ಲೆಲ್ಲ ಇದು. ಈಗ ಮುಂದೆ ಅಲ್ಲಿ ಐತದೆ ಆ್ಯಕ್ಚುಲಿ ಗುಡಿ ಕಾಣ್ಬೋದು. ಆ ಸುಣ್ಣ ಏನು ಇಟ್ಟಿರ್ತಾರಲ್ಲ ಮರುದಿವ್ಸ ಹೊಸ ಸುಣ್ಣ ಹಚ್ಕೊಂಡಾರ ಗತಿ ಫುಲ್ ಒಂದು ಶೇಡ್ ಬಂದಿರ್ತದಂತ. ಅಂದ್ರೆ ಗುಡ್ಡದ ಮೇಲೆ ಹಿಂಗೆ ಒಂದು ಜಾಗ ಐತದ ಮುಂದೆ ದೇವ್ರ ಮುಂದೆ ಅಲ್ಲಿ. ಈಗ ನಾವು ಒಂದು 18 ಬೈಕ್ ಅಲ್ಲ ಒಂದು 12-13 ಬೈಕ್ ತೊಗೊಂಡು ಈಗ ಆಫ್ ರೋಡ್ ಮಾಡ್ಕೊಂಡು ಮ್ಯಾಲೆ ಈ ಕಡೆ ಗುಡ್ಡ ಹತ್ತಾಕೊಂತೀವಿ. ಈಗ ಮಸ್ತ್ ಐತಿ ಇವತ್ತು, ನೋಡ್ಬೇಕು ಹೆಂಗೆ. ಅಲ್ಲೈತೆ ನೋಡ್ರಿ ಗುಡಿ ಅದ ಕಾಳಕಾಲೇಶ್ವರ ದೇವಸ್ಥಾನ. ಅಲ್ಲಿ ಇಲ್ಲೈತಲ್ಲ ಹಾಂ, ಇಲ್ಲಿ ವೈಟ್ ಕಲರ್ ಕಾಣಕತ್ತಲ್ಲ ಅದ ಕಾಳಕಾಲೇಶ್ವರ ದೇವಸ್ಥಾನ ಅದು. ಈಗ ನಾವು ಈ ಕಡೆ ಇನ್ನೊಂದು ಅಪೋಸಿಟ್ ಗುಡ್ಡ ಐತಲ್ಲ ಅಲ್ಲಿ ಆಫ್ ರೋಡಿಂಗ್ ಮಾಡಕೊಂತೀವಿ ಈಗ. ದೇವರೇ ಕಾಪಾಡಪ್ಪ.